ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ತುಂಬಾನೇ ಪ್ರಶ್ನೆಗಳು ಬರ್ತಿರುವಂತ ಹಾಗೂ ಇತ್ತೀಚೆಗೆ ಸಾಕಷ್ಟು ಕರೆಕ್ಷನ್ ಆಗಿರುವಂತ ಒಂದು ಸ್ಟಾಕ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆ ಸ್ಟಾಕ್ ಯಾವುದು ಅಂತ ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ನೋಡೋಣ, ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ಆಸ್ ಎ ಎಜುಕೇಶನಲ್ ಪರ್ಪಸ್ ಹಾಗೂ ಇತ್ತೀಚಿನ ಕರೆಕ್ಷನ್ ಏನಿದೆ ಅದರ ಹಿಂದಿನ ಕಾರಣಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಫರ್ದರ್ ನೀವು ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸ್ಟಾಕ್ ಅಲ್ಲಿ. ಹಾಗಾದ್ರೆ ಆ ಸ್ಟಾಕ್ ಯಾವುದು ಅದನ್ನ ನಾವು ನೋಡೋದಾದ್ರೆ ಕಲ್ಯಾಣ್ ಜ್ಯುವೆಲರ್ಸ್. ನಿನ್ನೆ ಮೊನ್ನೆಯಿಂದ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ. ಈಗಾಗಲೇ ಈ ಹಿಂದೆನೆ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿದ್ದೀನಿ. ಬಹುಶಃ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ಜೊತೆಗೆ ಆನಂತರ ಕೂಡ ತುಂಬಾನೇ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಪ್ರಶ್ನೆಗಳು ಬರೋದು ಸಹಜ. ಹಾಗಾಗಿ ನಿಮ್ಮ ಅನುಮಾನಗಳನ್ನ ನಾನು ಈ ವಿಡಿಯೋದ ಮೂಲಕ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿವರೆಗೂ ಏನು ಮಾಹಿತಿ ಇದೆ ಕಂಪನಿಯ ಬಗ್ಗೆ ಅದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಫೈನಲ್ ಡಿಸಿಷನ್ ಅಂತೂ ನಿಮ್ದೇ ಆಗಿರ್ಲಿ, ಕಂಪನಿಯಲ್ಲಿ ಏನ್ ಮಾಡ್ಬೇಕು ಅಂತ. ಹಾಗೆ ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು 6 ತಿಂಗಳಲ್ಲಿ ಅರೌಂಡ್ 36% ಡೌನ್ ಆಗಿದೆ. ಬಟ್ ಇತ್ತೀಚಿನ ಹೈ ಏನಿತ್ತು ಜನವರಿ 2 ಹೈ ಏನಿತ್ತು ಅಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 46% ಕರೆಕ್ಷನ್ ಆಗಿದೆ. 46% ಖಂಡಿತ ತುಂಬಾ ದೊಡ್ಡ ಕರೆಕ್ಷನ್ ಅಂತಾನೆ ಹೇಳ್ಬೋದು. ಈ ರೀತಿಯ ಕರೆಕ್ಷನ್ ತುಂಬಾನೇ ರೇರ್ ಕಂಡು ಬರುವಂತದ್ದು. ಆದ್ರೆ ಈ ಸ್ಟಾಕ್ ಅಲ್ಲಿ ಅಂತ ಒಳ್ಳೆ ಕರೆಕ್ಷನ್ ಆಗಿದೆ. ನೋಡಬಹುದು 52 ವೀಕ್ ಹೈ 795ರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ 46% ಡೌನ್ ಇದೆ ಸ್ಟಾಕ್ ಇವತ್ತಿಗೆ. ಹಾಗಾದ್ರೆ ಈ ರೀತಿ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಕಂಡು ಬರಲಿಕ್ಕೆ ಕಾರಣ ಏನು? ಅವುಗಳನ್ನ ನಾವು ನೋಡೋಣ. ಆನಂತರ ಕಮ್ ಬ್ಯಾಕ್ ಮಾಡ್ಬೋದಾ, ಮತ್ತೆ ಈ ಕಂಪನಿಯ 52 ವೀಕ್ ಹೈ ಏನಿದೆ 795 ಅದನ್ನ ಬೀಟ್ ಮಾಡಿ ಮುಂದೆ ಹೋಗ್ಬೋದಾ ಅನ್ನೋದ್ರ ಬಗ್ಗೆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈ ರೀತಿ ಕರೆಕ್ಷನ್ ಕಂಡು ಬರ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಅಲಿಗೇಷನ್ಸ್. ಈ ಕಂಪನಿಯ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಬಂದಿದೆ, ಎಸ್ಪೆಷಲಿ ಕಂಪನಿಯ ಮ್ಯಾನೇಜ್ಮೆಂಟ್ ನ ಮೇಲೆ ಅಥವಾ ಕಂಪನಿಯ ಪ್ರಮೋಟರ್ಸ್ ಮೇಲೆ. ಈಗಾಗಲೇ ಇದ್ರ ಬಗ್ಗೆ ನಾನು ಈ ಹಿಂದೆ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಏನ್ ಅಲಿಗೇಷನ್ಸ್ ಬಂದಿತ್ತು ಅಂತ. ಬಟ್ ಸ್ಟಿಲ್ ಮತ್ತೊಮ್ಮೆ ರೀಕಾಲ್ ಮಾಡೋಣ, ಯಾಕಂದ್ರೆ ಆನಂತರ ಕರೆಕ್ಷನ್ ಕಂಟಿನ್ಯೂ ಆಗಿದೆ ಬಿಟ್ರೆ ಕಮ್ ಬ್ಯಾಕ್ ಇನ್ನು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಹಾಗಾದ್ರೆ ಏನ್ ಅಲಿಗೇಷನ್ಸ್ ನೀವು ಇಲ್ಲಿ ನೋಡಬಹುದು. ಕಲ್ಯಾಣ್ ಜ್ಯುವೆಲರ್ಸ್ ಶೇರ್ಸ್ ಫಾಲ್ 8% ಅಮಿಡ್ ಮೋತಿಲಾಲ್ ಓಸ್ವಾಲ್ ಬ್ರೈಬರಿ ರೂಮರ್ಸ್ ಡೆಸ್ಪೈಟ್ ಕ್ಲಾರಿಫಿಕೇಶನ್. ಇದು ಹಳೆಯ ನ್ಯೂಸ್, ಜನವರಿ 21, 2025. ಆಗ ಇನ್ನು ಐಯಲ್ಲೇ ಇತ್ತು ಸ್ಟಾಕ್, ಅಂತ ದೊಡ್ಡ ಮಟ್ಟದ ಕರೆಕ್ಷನ್ ಏನಾಗಿರ್ಲಿಲ್ಲ. 15% ಅಥವಾ 20% ಆಗಿತ್ತು ಅಷ್ಟೇ. ಬಟ್ ಆನಂತರ ಕೂಡ ಇನ್ನು ಜಾಸ್ತಿನೇ ಆಗಿದೆ. ಏನಂತಂದ್ರೆ ಕಂಪನಿಯ ಪ್ರಮೋಟರ್ಸ್ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ ಏನಿದೆ ಇವರಿಗೆ ಲಂಚವನ್ನ ಕೊಟ್ಟಿದ್ದಾರೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಥವಾ ಕಂಪನಿಯ ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ ಅನ್ನೋದು ಈ ಆರೋಪ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದಂತ ಆರೋಪ. ಇದು ಪ್ರೂವ್ಡ್ ಅಲ್ಲ, ಜಸ್ಟ್ ಅಲಿಗೇಷನ್ ಅಷ್ಟೇ ಅಥವಾ ಆರೋಪ. ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಬಟ್ ಆನಂತರ ಎರಡೂ ಕಂಪನಿಗಳು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾವೆ. ಮೋತಿಲಾಲ್ ಓಸ್ವಾಲ್ AMC ಕೂಡ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ಹಾಗೆ ಕಲ್ಯಾಣ್ ಜ್ಯುವೆಲರ್ಸ್ ಕೂಡ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. ನಾವು ಯಾವುದೇ ರೀತಿಯ ಲಂಚವನ್ನ ಕೊಟ್ಟಿಲ್ಲ ಅಥವಾ ಬ್ರೈಬರಿ ಕೊಟ್ಟಿಲ್ಲ ಅಂತ. ಬಟ್ ಈ ಕ್ಲಾರಿಫಿಕೇಶನ್ ನಂತರ ಕೂಡ ಸ್ಟಾಕ್ ಅಲ್ಲೇನು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ. ಅದಕ್ಕೆ ಹಲವು ಕಾರಣಗಳಿರಬಹುದು. ಇದು ಸುಳ್ಳು ನಿಜ ಅನ್ನೋದು ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಇತ್ತು ಸ್ಟಾಕ್, ಭರ್ಜರಿ ರ್ಯಾಲಿಯನ್ನ ಕಂಡಿತ್ತು. ಹಾಗಾಗಿ ಹೈ ವ್ಯಾಲ್ಯೂಯೇಷನ್ ಇದ್ದಂತ ಸಂದರ್ಭದಲ್ಲಿ ಕರೆಕ್ಷನ್ ಆಗುತ್ತೆ, ಆ ಕಾರಣ ಕೂಡ ಇರಬಹುದು. ಬಟ್ ಇದು ಜಸ್ಟ್ ಆರೋಪ ಅಷ್ಟೇ, ಬಂದಿರುವಂತದ್ದು ಪ್ರೂವನ್ ಅಲ್ಲ. ಜೊತೆಗೆ ಇವೆಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತ ಆರೋಪಗಳು. ಜೊತೆಗೆ ಈ ಬ್ರೈಬರಿ ರೂಮರ್ಸ್ ಏನಿತ್ತು ಇದ್ರ ಜೊತೆ ಇನ್ನೂ ಒಂದು ಆರೋಪ ಕೂಡ ಆಡ್ ಆಯ್ತು ಇದಕ್ಕೆ. ಅದೇನು ಅಂತಂದ್ರೆ ಇದು ಸ್ಟಾಕ್ ಪ್ಲೆಡ್ಜ್ ಮಾಡಿದ್ದಾರೆ ಕಂಪನಿಯ ಪ್ರಮೋಟರ್ ಅನ್ನೋದು ನೋಡಬಹುದು. ಟಿಲ್ ಜೂನ್ 2024 ಯಾವುದೇ ರೀತಿಯ ಫ್ಲೆಡ್ಜ್ ಇರಲಿಲ್ಲ. ಬಟ್ ಸೆಪ್ಟೆಂಬರ್ ಅಲ್ಲಿ 19.3% ಸ್ಟೇಕ್ ಫ್ಲೆಡ್ಜ್ ಮಾಡಿದ್ದಾರೆ. ನಂತರ ಈಗಲೂ ಕೂಡ ಸೇಮ್ ಇದೆ, ಡಿಸೆಂಬರ್ 2024 ಅಲ್ಲೂ ಕೂಡ ಅದರಲ್ಲೇನು ಕಡಿಮೆ ಆಗಿಲ್ಲ. ಫ್ಲೆಡ್ಜ್ ಮಾಡಿದ್ದಾರೆ ಕಂಪನಿಯ ಪ್ರಮೋಟರ್ಸ್. ಇದು ಕೂಡ ನೆಗೆಟಿವ್ ಅನ್ನೋ ಅಂತ ಆರೋಪಗಳು ಕೂಡ ಸಾಕಷ್ಟು ಸುದ್ದಿಯನ್ನ ಮಾಡಿದ್ವು ಸೋಷಿಯಲ್ ಮೀಡಿಯಾದಲ್ಲಿ. ಇದು ಸೆಂಟಿಮೆಂಟ್ ಅನ್ನ ಇನ್ನೂ ನೆಗೆಟಿವ್ ಮಾಡ್ತಾ ಹೋಯ್ತು ಅಂತ ಹೇಳ್ಬೋದು. ಬಟ್ ಇದು ಸೆಪ್ಟೆಂಬರ್ ಅಲ್ಲೇ ಕ್ರಿಯೇಟ್ ಆಗಿದ್ದಂತ ಫ್ಲೆಡ್ಜ್. ನಮಗೆ ಇದರ ಬಗ್ಗೆ ಮಾಹಿತಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೇ ಬಂದಿದೆ. ಬಟ್ ಸ್ಟಾಕ್ ಕರೆಕ್ಷನ್ ಆಗ್ಲಿಕ್ಕೆ ಶುರುವಾಗಿದ್ದೆ ಅವಾಗ ಜನವರಿ ಆನ್ವರ್ಡ್ಸ್. ಬಟ್ ಯಾವಾಗ ಒಂದು ಸುದ್ದಿ ಬಂತು ಅಂದ್ರೆ ಇವರು ಲಂಚವನ್ನ ಕೊಟ್ಟಿದ್ದಾರೆ ಮ್ಯೂಚುವಲ್ ಫಂಡ್ ಕಂಪನಿಗೆ ಇಲ್ಲಿ ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ ಫಂಡ್ ಮ್ಯಾನೇಜರ್ಸ್ಗೆ ಅಂತ ಆರೋಪ ಬಂತು, ಆಗ ಈ ಸುದ್ದಿ ಕೂಡ ಮುನ್ನೆಲೆಗೆ ಬಂದ್ಬಿಡ್ತು. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಂದಿದ್ದಂತ ಸುದ್ದಿನೇ ಮತ್ತೆ ಮುನ್ನೆಲೆಗೆ ಬಂತು. ಬಟ್ ಇದಕ್ಕೂ ಕೂಡ ಕಂಪನಿಯ ಪ್ರಮೋಟರ್ಸ್ ಕ್ಲಾರಿಫಿಕೇಶನ್ ಅನ್ನ ಕೊಟ್ರು. ಜೊತೆಗೆ ಇದಕ್ಕೆ ಮುಂಚೆನೆ ಒಂದು ಸುದ್ದಿ ಬಂದಿತ್ತು,
ಅದೇನಂತಂದ್ರೆ ಕಂಪನಿಯ ಪ್ರಮೋಟರ್ಸ್ ಸ್ಟೇಕ್ ಅನ್ನ ತಗೊಂಡಿದ್ರು ಅದಕ್ಕೆ ಮುಂಚೆ. ಇದು ನೀವಿಲ್ಲಿ ನ್ಯೂಸ್ ನೋಡಬಹುದು. ಆಗಸ್ಟ್ 22, 2024 ಸುದ್ದಿ. ನಮ್ಗೆ ಫ್ಲೆಡ್ಜ್ ಆಗಿರೋದು ಗೊತ್ತಾಗಿದ್ದು ಆನಂತರ. ಬಟ್ ಯಾಕೆ ಈ ರೀತಿ ಫ್ಲೆಡ್ಜ್ ಮಾಡಿದ್ರು ಅನ್ನೋದಕ್ಕೆ ಈ ಆರ್ಟಿಕಲ್ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ. ಯಾಕೆಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳ್ತು, ನಾವು ವಾರ್ಬರ್ಗ್ ಪಿನ್ಕಸ್ ಏನಿದೆ ಇವರು ಕಲ್ಯಾಣ್ ಜುವೆಲ್ಲರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು, ಆ ಸ್ಟೇಕ್ ಅನ್ನು ಅವರು ಸೇಲ್ ಮಾಡಿದ್ರು. ಅದರಲ್ಲಿ 2.36% ಅನ್ನ ಕಂಪನಿಯ ಪ್ರಮೋಟರ್ ತಗೊಂಡಿದ್ದಾರೆ. ಈ ವಾರ್ಬರ್ಗ್ ಅವರು ಸೇಲ್ ಮಾಡಿದಂತ ಸ್ಟೇಕ್ ಅಲ್ಲಿ 2.36% ಸ್ಟೇಕ್ ಅನ್ನ ಪ್ರಮೋಟರ್ ತಗೊಂಡಿದ್ದಾರೆ. ಈ ಪ್ರಮೋಟರ್ ಏನ್ ತಗೊಂಡಿದ್ದಾರೆ ಅಥವಾ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಇದನ್ನ ತಗೊಳ್ಳಿಕ್ಕಾಗಿ ಅವರಿಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದ ಪ್ಲೆಡ್ಜ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಂಪನಿ ಕೊಟ್ಟಿದೆ. ಆಕ್ಚುಲಿ ಇದು ಪಾಸಿಟಿವ್ ನ್ಯೂಸೇ. ಯಾಕಂದ್ರೆ ಕಂಪನಿಯ ಪ್ರಮೋಟರ್ಸ್ ಸ್ಟೇಕ್ ಅನ್ನ ತಗೊಳ್ತಾರೆ ಅಂತಂದ್ರೆ ಅದು ಪಾಸಿಟಿವ್ ಅಲ್ವಾ, ನೆಗೆಟಿವ್ ಹೇಗಾಗುತ್ತೆ? ಇದು ಆಗಸ್ಟ್ ಅಲ್ಲೇ ಬಂದಿದ್ದಂತ ಸುದ್ದಿ. ಇದೇ ಕಾರಣಕ್ಕೆ ಈ ಸ್ಟೇಕ್ ಅನ್ನ ತಗೊಳ್ಳಿಕ್ಕಾಗಿನೇ ಹಣದ ಅವಶ್ಯಕತೆ ಇದ್ದಿದ್ರಿಂದ ಪ್ಲೆಡ್ಜ್ ಮಾಡಿ ಈ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಅನ್ನೋಂತ ಕ್ಲಾರಿಫಿಕೇಶನ್ ಅನ್ನು ಕೂಡ ಕಂಪನಿ ಕೊಟ್ಟಿದೆ. ವಾರ್ಬರ್ಗ್ ಪಿನ್ಕಸ್ ಸ್ಟೇಕ್ ಅನ್ನ ತಗೊಳ್ಳಿಕ್ಕಾಗಿ ಕಂಪನಿಯ ಪ್ರಮೋಟರ್ ನೀವಿಲ್ಲಿ ನೋಡಬಹುದು. ಪ್ರೈವೇಟ್ ಈಕ್ವಿಟಿ ಫರ್ಮ್ ವಾರ್ಬರ್ಗ್ ಪಿನ್ಕಸ್ ಕಂಪ್ಲೀಟ್ ಎಕ್ಸಿಟೆಡ್ ಫ್ರಮ್ ಕಲ್ಯಾಣ್ ಜುವೆಲ್ಲರ್ಸ್ ಇಂಡಿಯಾ, selling its remaining 9.17% stake to institutional investors. So 9.17% stake ಅನ್ನ ಹೊಂದಿತ್ತು ಆ ಕಂಪನಿ, ಅಂದ್ರೆ ವಾರ್ಬರ್ಗ್ ಪಿನ್ಕಸ್ ಅವರು ಪೂರ್ತಿ ಸ್ಟೇಕ್ ಸೇಲ್ ಮಾಡಿದರೆ. ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಕೂಡ ಇದನ್ನ ಬೈ ಮಾಡಿದ್ದಾರೆ. ಅದರಲ್ಲಿ TS ಕಲ್ಯಾಣ್ ರಾಮನ್ ಕೂಡ 2.36% ಅನ್ನ ಬೈ ಮಾಡಿದ್ದಾರೆ. ಇದಕ್ಕಾಗಿ ಅವರು ಸ್ಟೇಕ್ ಫ್ಲೆಡ್ಜ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಕಂಪನಿ ಕೊಟ್ಟಿದೆ. ಡೆಸ್ಪೈಟ್ ಈ ಎಲ್ಲ ಕ್ಲಾರಿಫಿಕೇಶನ್ಸ್ ನ ನಡುವೆ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಬಂದಿಲ್ಲ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಕಂಪನಿಯಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ? ನಾವೊಂದ್ಸಲ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದ್ರೆ ರಿಸರ್ವ್ಸ್ 3,159 ಕೋಟಿ ಇದೆ. ಜೊತೆಗೆ ಲಾಸ್ಟ್ 5 years ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಮುಂಚೆ ಸಾಲ ಇತ್ತು, ಈಗ ನೋಡಬಹುದು ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, 0 ಇದೆ. ಶಾರ್ಟ್ ಟರ್ಮ್ ಅಲ್ಲಿ 3,300 ಕೋಟಿ ಸಾಲ ಇದೆ. ಒಂದು ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರೋದ್ರಿಂದ ಇವರಿಗೆ ಕ್ಯಾಪಿಟಲ್ ನ ಅವಶ್ಯಕತೆ, ಕ್ಯಾಶ್ ನ ಅವಶ್ಯಕತೆ ಜಾಸ್ತಿನೇ ಇರುತ್ತೆ ತಮ್ಮ ಡೈಲಿ ಆಪರೇಷನ್ಸ್ ಅನ್ನ ಮಾಡ್ಲಿಕ್ಕೆ. ಹಾಗಾಗಿ ಯೂಶಲಿ ಇವರು ಸಾಲಗಳನ್ನ ತಗೊಳ್ತಾರೆ. ಬಟ್ ಇದು ಶಾರ್ಟ್ ಟರ್ಮ್ ವಿತಿನ್ 1 year ಕ್ಲಿಯರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ದೇನು ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಬಟ್ ಸ್ಟಿಲ್ 3,300 ಕೋಟಿ ಸಾಲ ಇದೆ. ಇನ್ನು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಿಲೆಂಟ್ಸ್ ಅನ್ನ ನೋಡಿದ್ರೆ 975 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಬ್ಯಾಲೆನ್ಸ್ ಶೀಟ್ ಓಕೆ, ಶಾರ್ಟ್ ಟರ್ಮ್ ಅಲ್ಲಿ ಸಾಲ ಇದೆ, ಬಟ್ ಕಂಪನಿಯ ಬಿಸ್ನೆಸ್ ಆಪರೇಷನ್ಸ್ ಗೆ ಅವಶ್ಯಕತೆ ಇರುವಂತದ್ದು ಇದೆ. ಬಟ್ ಸ್ಟಿಲ್ ಅದನ್ನು ಕೂಡ ಬೇಕಿದ್ರೆ 1 ಪಾಯಿಂಟ್ ಕಡಿಮೆನೆ ಮಾಡ್ಕೊಳ್ಬಹುದು. 5 ಸ್ಟಾರ್ ಕೊಡೋ ಬದಲಿಗೆ 3 ಸ್ಟಾರ್ ಕೊಟ್ಕೊಳ್ಬಹುದು ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ. ಇನ್ನು ಕಂಪನಿಯ ಬಿಸ್ನೆಸ್ ಹೇಗಿದೆ, ಅದರಲ್ಲೂ ಎಸ್ಪೆಷಲಿ ಪ್ರೀವಿಯಸ್ ಕ್ವಾರ್ಟರ್ ಬಿಸ್ನೆಸ್ ಹೇಗಿತ್ತು ಅಂತ ನೋಡಿದ್ರೆ, ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ನೋಡಬಹುದು 7,287 ಕೋಟಿ ಇದೆ ಸೇಲ್ಸ್, ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡೂ ಕಡೆ. ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗೇ ಇದೆ. ನಂತರ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 180, 130, 219 ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಈ ಜ್ಯುವೆಲರಿ ಸೆಗ್ಮೆಂಟ್ ಬಿಸ್ನೆಸ್ ಏನಿದೆ ಲೋ ಮಾರ್ಜಿನ್ ಬಿಸ್ನೆಸ್. ನೀವು ಇಲ್ಲಿ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅನ್ನ 7, 5, 6 ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬಟ್ ಮಾರ್ಜಿನ್ಸ್ ನೋಡಬಹುದು 7% ಇಂದ 6% ಗಿಳಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಅದಕ್ಕೆ ಮುಂಚೆ 8% ವರೆಗೂ ಇತ್ತು. ಲೋ ಮಾರ್ಜಿನ್ ಬಿಸ್ನೆಸ್ ಇದು, ಅದಕ್ಕೆ ತಕ್ಕಂತೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಇನ್ನು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ. 2021 ಕೋವಿಡ್ ಇಯರ್, ಹಾಗಾಗಿ ಸ್ವಲ್ಪ ಡೌನ್ ಆಯಿತು, ಆನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ. ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು. ಎಸ್ಪೆಷಲಿ ಲಾಸ್ಟ್ 4 years ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ನಂಬರ್ ಇದೆ. CAGR ಇಯರ್ಸ್ ಅಲ್ಲಿ ಚೆನ್ನಾಗಿದೆ, 1 year ಅಲ್ಲಂತೂ ಕಮ್ಮಿ ಆಗಿದೆ. ಈಗ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ. TTM ಅಲ್ಲಿ ನೋಡಬಹುದು ಸ್ವಲ್ಪ ಪ್ರಮಾಣದ ಡೌನ್ ಇದೆ. ಇನ್ನು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಅದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ಪ್ರಮೋಟರ್ ಹೋಲ್ಡಿಂಗ್ ಅರೌಂಡ್ 63% ವರೆಗೂ ಇದೆ. FIS 16% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS 13.58% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ ಹೋಲ್ಡಿಂಗ್ 7.21% ಇದೆ. ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನು ಹೇಳ್ಬೋದು. ಮೋರ್ ದನ್ 60% ಪ್ರಮೋಟರ್ಸ್ ಹತ್ರ ಇದೆ. FIS DIS ಕೂಡ ನಿಯರ್ಲಿ 30% ವರೆಗೂ ಹೋಲ್ಡಿಂಗ್ ಇಟ್ಟಿದ್ದಾರೆ ಕಂಪನಿಯಲ್ಲಿ. ಹಾಗೆ ಇನ್ನು ಕೆಲವರು ಕಲ್ಯಾಣ್ ಜುವೆಲ್ಲರ್ಸ್ ಅನ್ನ ಟೈಟನ್ಗೆ ಕಂಪೇರ್ ಮಾಡ್ತಾರೆ, ನೆಕ್ಸ್ಟ್ ಟೈಟನ್ ಅಂತ. ಖಂಡಿತ ಟೈಟನ್ಗೆ ಕಂಪೇರ್ ಮಾಡೋದಕ್ಕೆ ಕಷ್ಟ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕಂಪನಿ ಅದು ಒಂದು ದೈತ್ಯ, ಆನೆಗೂ ಇರುವೆಗೂ ಇರುವಂತ ಡಿಫರೆನ್ಸ್ ಆಗ್ಬಿಡುತ್ತೆ. ಬಟ್ ಕಂಪನಿ ಇದು ಕೂಡ ಬಿಸ್ನೆಸ್ ವಿಚಾರದಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಬಟ್ ಇನ್ನು ಸಾಕಷ್ಟು ಅಚೀವ್ ಮಾಡಬೇಕಾಗಿದೆ. ನೀವು ಇಲ್ಲಿ ನೋಡಬಹುದು, ಇದು ಕಲ್ಯಾಣ್ ಜುವೆಲ್ಲರ್ಸ್ ನಂಬರ್ಸ್ ಇದೆ. ಹೀಗೆ ಇಲ್ಲಿ ಟೈಟನ್ ಇದೆ, ಹಾಗೆ ರಾಜೇಶ್ ಎಕ್ಸ್ಪೋರ್ಟ್ಸ್, ಏಷ್ಯನ್ ಸ್ಟಾರ್, ಸೆನ್ಕೋ ಗೋಲ್ಡ್ ಕೂಡ ಇದೆ. ನಾವು ಮೇಜರ್ ಆಗಿ ಟೈಟನ್ ಹಾಗೂ ಕಲ್ಯಾಣ್ ಜುವೆಲ್ಲರ್ಸ್ ನೋಡೋಣ. ROE ನೋಡಬಹುದು 33.1 ಇದೆ ಟೈಟನ್ದು, ಆದ್ರೆ ಕಲ್ಯಾಣ್ ಜುವೆಲ್ಲರ್ಸ್ 15.3.
ಹಾಗೆ ROCE 15.9 ಇದೆ ಕಲ್ಯಾಣ್ ಜ್ಯುವೆಲರ್ಸ್, 25 ಇದೆ ಟೈಟನ್. ಹಾಗೆ EPS 6.1 ಇದೆ, 36.5 ಇದೆ. TTM-PE ಇದು ಹಳೆ PE, ಇವಾಗ ಕಡಿಮೆ ಆಗಿದೆ. 91-90 ಆಲ್ಮೋಸ್ಟ್ ಸೇಮ್ ಇತ್ತು PE ಆಗ, ಬಟ್ ಈಗ ಕಡಿಮೆ ಆಗಿದೆ. ಪ್ರೈಸ್ ಟು ಬುಕ್ ಇದು ಕೂಡ ಇತ್ತೀಚಿನ ಬದಲಾವಣೆ ಡಿಫರೆನ್ಸ್ ಅನ್ನ ಮಾಡಿರುತ್ತೆ. ಡಿವಿಡೆಂಡ್ ಈಲ್ಡ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಇಂಡಸ್ಟ್ರಿ PE ಅಂತೂ ಸೇಮ್ ಇರುತ್ತೆ. ROE, ROCE, EPS ಅಲ್ಲಿ ಬಿಗ್ ಡಿಫರೆನ್ಸ್ ಇದೆ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಕಲ್ಯಾಣ್ ಜ್ಯುವೆಲರ್ಸ್ ನ ಡೈರೆಕ್ಟ್ ನಾವು ಟೈಟನ್ ಗೆ ಕಂಪೇರ್ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ದೆನ್ ವಾಟ್ ನೆಕ್ಸ್ಟ್? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ 20, 30, 40% ಡೌನ್ ಅಲ್ಲಿ ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರಬಹುದು. ಹಾಗಾಗಿ ಈ ವಿಷಯಕ್ಕೆ ಬಂದ್ರೆ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಬಟ್ ಫೈನಲ್ ಡಿಸಿಷನ್ ನಿಮ್ಮದಾಗಿರ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಹಾಗೆ ನಾನು ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಅದೇನಂತಂದ್ರೆ ಈ ಸ್ಟಾಕ್ ಈವನ್ ಟುಡೇ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ. ಬಟ್ ಈಗಲೂ ಕೂಡ ಮೈನಸ್ ಆಗಿಲ್ಲ. ಯಾಕಂದ್ರೆ ಅರೌಂಡ್ 300 ರೇಂಜ್ ಅಲ್ಲಿ ಈ ಸ್ಟಾಕ್ ಅನ್ನ ನಾನು ಬೈ ಮಾಡಿದ್ದೆ. ಹಾಗಾಗಿ ಈಗಲೂ ಕೂಡ ಪ್ಲಸ್ ಅಲ್ಲೇ ಇದೆ. ಹಾಗಾಗಿ ಪ್ಲಸ್ ಅಲ್ಲಿ ಇದ್ದಾಗ ಹೇಳೋದಕ್ಕೂ ಮೈನಸ್ ಅಲ್ಲಿ ಇದ್ದಾಗ ಹೇಳೋದಕ್ಕೂ ಡಿಫರೆನ್ಸ್ ಇರುತ್ತೆ. ಬಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿಯ ಹಲವಾರು ಶೇರುಗಳನ್ನ ನೋಡಿದೀನಿ. ಈಗಲೂ ಕೂಡ ಮೋರ್ ದೆನ್ 30-40% ಕರೆಕ್ಷನ್ ಇರುವಂತ ಶೇರುಗಳು ಇದ್ದಾವೆ, ಇಲ್ಲ ಅಂತ ಏನಲ್ಲ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ. ಬಟ್ ಕಲ್ಯಾಣ್ ಜ್ಯುವೆಲರ್ಸ್ ನೆಗೆಟಿವ್ ಆಗಿಲ್ಲ ಅಷ್ಟೇ. ಈಗಲೂ ಕೆಲವು ಶೇರುಗಳು ಇದ್ದಾವೆ 20, 30, 40% ಕರೆಕ್ಷನ್ ಆಗಿರುವಂತವು ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ. ಬಟ್ ನನ್ನ ಮೂವ್ ಏನಂತಂದ್ರೆ ನಾನಂತೂ ಇದನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಜೊತೆಗೆ ಹಲವಾರು ಪ್ರಶ್ನೆಗಳು ಈ ಹಿಂದೆ ಕೂಡ ತುಂಬಾ ಜನ ಕೇಳಿದಿರಿ, ನಾವು ಬೈ ಮಾಡಬಹುದಾ ಈ ಸ್ಟಾಕ್ ಅನ್ನ ಅಂತ. ನಾನು ಇವನ್ ಜನವರಿಯಿಂದ ಕೂಡ ಹೇಳ್ಕೊಂಡು ಬಂದಿರೋದು ಇದನ್ನೇ. ಜನವರಿಯಲ್ಲಿ ಹೇಳಿದೆ ಜನವರಿ ವೆಯ್ಟ್ ಮಾಡಿ, ಫೆಬ್ರವರಿಗೆ ನಮಗೆ ಕ್ಲಾರಿಟಿ ಸಿಗುತ್ತೇನೋ ಅಂತ. ಫೆಬ್ರವರಿಗೆ ಬಂದ್ವಿ, ಬಜೆಟ್ ಆಯ್ತು, ಅಲ್ಲೂ ಕೂಡ ನಮಗೆ ಕ್ಲಾರಿಟಿ ಸಿಗ್ಲಿಲ್ಲ. ಮಾರ್ಚಲ್ಲಿ ಸಿಗುತ್ತೇನೋ ಅಂತ ವೆಯ್ಟ್ ಮಾಡಿದ್ವಿ. ಮಾರ್ಚಲ್ಲೂ ಕೂಡ ಗ್ಲೋಬಲ್ ಟ್ರೆಂಡ್ಸ್ ಇನ್ನೂ ನೆಗೆಟಿವ್ ಆಯ್ತು. ಹಾಗಾಗಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಈ ತಿಂಗಳು ವೆಯ್ಟ್ ಮಾಡೋದೇ ಬೆಟರ್ ಅಂತ ಅನ್ನಿಸ್ತಿದೆ ಆಸ್ ಆಫ್ ನೌ. ನಾನು ಈಗಾಗಲೇ ಈ ಹಿಂದೆನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಸ್ಟ್ಯಾಂಡ್ಸ್ ಅನ್ನ. ಯಾಕೆಂತಂದ್ರೆ ನಾವು ನೆಕ್ಸ್ಟ್ 2 ಮಂತ್ಸ್ ಆದ್ಮೇಲೆ ಏನಾಗುತ್ತೆ ಅಂತ ನಾವು ಈಗಲೇ ಹೇಳಕ್ಕಾಗೋದಿಲ್ಲ, ಅಥವಾ 1 ತಿಂಗಳಾದ್ಮೇಲೆ ಏನಾಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಈಗಲೂ ಕೂಡ ನಾವು ಅನ್ಸರ್ಟೈನ್ ಪೀರಿಯಡ್ ಅಲ್ಲೇ ಇದೀವಿ. ಹಾಗಾಗಿ ವೈಟ್ ಮಾಡೋದು ಒಳ್ಳೇದು ಬೈ ಮಾಡೋದಕ್ಕೆ ಹೋಗೋದಕ್ಕಿಂತ. ಬಟ್ ಇನ್ ಕೇಸ್ ಬೈ ಮಾಡಬೇಕು ಅಂತಂದ್ರೂ ಕೂಡ ನೀವು ಆಮೆ ವೇಗದಲ್ಲಿ ಹೋಗಿ ಅಂತಾನು ಕೂಡ ಹೇಳಿದೀನಿ. ಯಾವುದೇ ಸ್ಟಾಕ್ ಅನ್ನ ಬೈ ಮಾಡೋದು, ಇದು ಕಲ್ಯಾಣ್ ಜ್ಯುವೆಲರ್ಸ್ಗೆ ಅಂತ ಹೇಳ್ತಾ ಇಲ್ಲ, ಯಾವುದೇ ಸ್ಟಾಕ್ ಅನ್ನ ಬೈ ಮಾಡೋದಕ್ಕೂ ಕೂಡ ಈಗ ಸ್ಲೋ ಆಗಿ ಹೋಗೋದು ಬೆಟರ್. ಯಾಕಂದ್ರೆ 1 ಲಕ್ಷ ಇನ್ವೆಸ್ಟ್ ಮಾಡಿದಾಗ 10,000 ಇನ್ವೆಸ್ಟ್ ಮಾಡಿ, 25,000 ಇನ್ವೆಸ್ಟ್ ಮಾಡಿ, ಅದು ಬೆಟರ್ ಆಗುತ್ತೆ. ಯಾಕಂದ್ರೆ ಆ ಸ್ಟಾಕ್ ಫರ್ದರ್ ಡಿಕ್ಲೈನ್ ಆದ್ರೆ ಇನ್ನು ಡೌನ್ ಅಲ್ಲಿ ಬೈ ಮಾಡುವಂತ ಅವಕಾಶ ನಮ್ಗೆ ಸಿಗುತ್ತೆ. ಹಾಗಾಗಿನೇ ಇರೋದೆಲ್ಲ ಇನ್ವೆಸ್ಟ್ ಮಾಡಿ ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಬೈ ಮಾಡ್ಕೊಂಡು ಹೋಗೋದು ಬೆಟರ್ ಆಗುತ್ತೆ ಯಾವುದೇ ಸ್ಟಾಕ್ ಅನ್ನ ಈಗಿನ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಈಗಲೂ ಕೂಡ ನಾವು ಅನ್ಸರ್ಟೈನ್ ಪೀರಿಯಡ್ ಅಲ್ಲೇ ಮೂವ್ ಆಗ್ತಿದೀವಿ. ಹಾಗೆ ಈ ಸ್ಟಾಕ್ ವಿಚಾರದಲ್ಲೂ ಅಷ್ಟೇ, ಫಂಡಮೆಂಟಲಿ ಲುಕ್ಸ್ ಗುಡ್. ಬಟ್ ಇನ್ವೆಸ್ಟರ್ಸ್ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಇದು ಎಸ್ಪೆಷಲಿ ಈ ಬಿಸ್ನೆಸ್ ಸೆಗ್ಮೆಂಟ್ ಏನಿದೆ ಲೋ ಮಾರ್ಜಿನ್ ಬಿಸ್ನೆಸ್. ಯಾಕೆಂತಂದ್ರೆ ಮೆಟೀರಿಯಲ್ ಕಾಸ್ಟೇ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿ ಸಲನೂ ರ್ಯಾಪಿಡ್ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಲೋ ಅಂಡ್ ಸ್ಟಡಿ ಗ್ರೋತ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಈಗ RBI ರೇಟ್ ಕಟ್ ಮಾಡೋದು ಕೂಡ ಬಹುಶಃ ಈ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಪಾಸಿಟಿವಿಟಿ ತಂದು ಕೊಡಬಹುದು ಅಂತ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ. ಜೊತೆಗೆ ಮ್ಯಾರೇಜ್ ಸೀಸನ್ ಕೂಡ, ಅದು ಕೂಡ ಕಂಪನಿಗಳ ಬಿಸ್ನೆಸ್ ಅನ್ನ ಹೆಚ್ಚಿಗೆ ಮಾಡಬಹುದು. ಆ ರೀತಿಯ ಚಾನ್ಸಸ್ ಕೂಡ ಕಂಡು ಬರ್ತಿದೆ. ಓವರ್ ಆಲ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಕಂಪನಿಯ ಮೇಲೆ ಬಂದಂತ ಅಲಿಗೇಷನ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಜೊತೆಗೆ ಕಂಪನಿಯ ಓವರ್ ವ್ಯಾಲ್ಯೂಯೇಷನ್ ಕೂಡ ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಈಗ ಸಾಕಷ್ಟು ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್. ಬಟ್ ಕಮ್ ಬ್ಯಾಕ್ ಮಾಡುವಂತ ಕೇಪಬಿಲಿಟಿ ಕಂಪನಿಗಿದೆ. ಇನ್ ಕೇಸ್ ಅಲಿಗೇಷನ್ಸ್ ಏನಿದೆ ಇವು ರಾಂಗ್ ಅಂತ ಪ್ರೂವ್ ಆದ್ರೆ ಖಂಡಿತ ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಪ್ರಶ್ನೆಯೇ ಇಲ್ಲ. ಸದ್ಯದ ಮಟ್ಟಿಗಂತೂ ಕಂಪನಿಯ ಮ್ಯಾನೇಜ್ಮೆಂಟ್ ಹಾಗೂ ಮ್ಯೂಚುವಲ್ ಫಂಡ್ ಕಂಪನಿ ಕೂಡ ಇಬ್ಬರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಅವರ ಮಾತನ್ನೇ ನಂಬೋದಾದ್ರೆ ಹೋಲ್ಡ್ ಮಾಡಬಹುದು. ಇಲ್ಲ ಅನ್ಸಿದ್ರೆ, ಡೌಟ್ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಕೂಡ ತಗೊಳ್ಬಹುದು. ಇಲ್ಲಿ ನನ್ನ ಸ್ಟ್ಯಾಂಡ್ಸ್ ಏನಂದ್ರೆ ನಾನಂತೂ ಹೋಲ್ಡ್ ಮಾಡ್ತಿದ್ದೀನಿ. ಹಾಗೆ ಅವಕಾಶ ಸಿಕ್ಕರೆ, ಸ್ವಲ್ಪ ಅನ್ಸರ್ಟನಿಟೀಸ್ ಕಡಿಮೆ ಆದ್ರೆ ಬಹುಶಃ ನಾನು ಕೂಡ ಆಡ್ ಮಾಡಬಹುದು ಫರ್ದರ್. ಬಟ್ ಇನ್ನು ಆಡ್ ಮಾಡೋ ಅಂತ ಯೋಚನೆಯನ್ನು ಮಾಡಿಲ್ಲ. ಯಾಕಂದ್ರೆ ಟ್ರೆಂಡ್, ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಕೂಡ ನೆಗೆಟಿವ್ ಅಲ್ಲೇ ಇದೆ. ಹಾಗೆ ಈ ಸ್ಟಾಕ್ ಅಲ್ಲೂ ಕೂಡ ಸದ್ಯದ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಇದೆ. ಹಾಗಾಗಿ ನಾನಂತೂ ವಾಚ್ ಮಾಡ್ತಾ ಇದ್ದೀನಿ ಕೇರ್ಫುಲ್ ಆಗಿ. ಹಾಗೆ ನಾನು 10-15% ಸ್ಟಾಕ್ ಅಪ್ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಅಪ್ಪಲ್ಲಿ ಬೈ ಮಾಡಕ್ಕೆ ರೆಡಿ, ಆದ್ರೆ ನನಗೆ ಕ್ಲಾರಿಟಿ ಬೇಕು. ಆ ಕ್ಲಾರಿಟಿಗಾಗಿ ವೆಯ್ಟ್ ಮಾಡ್ತೀನಿ. ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ನೆಗೆಟಿವ್ ಇದೆ. ಹಾಗಾಗಿ ವೆಯ್ಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅಂತ ನಾನ್ ಭಾವಿಸ್ತಿದ್ದೇನೆ.
ಬಟ್ ಫೈನಲ್ ಡಿಸಿಷನ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ತಗೊಳ್ಬಹುದು. ಸೊ ಬಹುಶಃ ನಿಮ್ಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಹಾಗೆ ಯಾಕೆ ಸ್ಟಾಕ್ ಡೌನ್ ಆಗಿದೆ ಅನ್ನೋದಕ್ಕೂ ಕೂಡ ಕಾರಣ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಇನ್ವೆಸ್ಟ್ ಮಾಡಿದಿರಿ, ನಿಮ್ಮ ಸ್ಟಾನ್ಸ್ ಏನು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ ಕೇಸ್ ನೀವು ಈಗಾಗಲೇ ಎಕ್ಸಿಟ್ ಆಗಿದ್ರು ಕೂಡ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನ ಇನ್ನು ಹೋಲ್ಡ್ ಮಾಡಿದಿರಿ, ಸೆಲ್ ಮಾಡಿದಿರಿ ಅಂತ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.